ಇನ್ನು ರಸ್ತೆ ಬದಿ ಕಸ ಎಸೆದು ಡ್ಯಾನ್ಸ್ ಮಾಡಿದ್ದಾರೆ ಯುವತಿ. ನೋಡಿ, ರಸ್ತೆ ಬದಿಯಲ್ಲಿ ಕಸ ಎಸೆಯೋ ಬಗ್ಗೆ ಈಗಾಗಲೇ ಜಿಬಿಯ ಅಧಿಕಾರಿಗಳು ಒಂದೊಂದು ರೀತಿಯಲ್ಲಿ ಮನೆ ಮುಂದೆಯೇ ಕಸ ಹಾಕುವಂತಹ ಈ ರೀತಿಯ ಪ್ರಯತ್ನಗಳು ನಡೀತಾ ಇದೆ ಜಿಬಿಯ ಅಧಿಕಾರಿಗಳಿಂದ. ಆದ್ರೆ ಈ ಯುವತಿ ಡ್ಯಾನ್ಸ್ ಮಾಡಿದ್ದಾಳೆ ಕಸ ಎಸೆಯೋದಲ್ಲದೆ. ಮನೆ ಹುಡುಕಿ 1,000 ಫೈನ್ ಹಾಕಿದ್ದಾರೆ ಅಧಿಕಾರಿಗಳು. ಬೈಕೋ ಲೇಔಟ್ನಲ್ಲಿ ಜಿಬಿಯ ಅಧಿಕಾರಿಗಳಿಂದ ದಂಡಾಸ್ತ್ರ ಪ್ರಯೋಗವಾಗಿದೆ. ಕಸದ ಸಮಸ್ಯೆಗೆ ಮುಕ್ತಿ ಹಾಡೋದಕ್ಕೆ ಸ್ಥಳೀಯರು ಕೈಜೋಡಿಸಿದ್ದಾರೆ. ಸಿಸಿಟಿವಿ ದೃಶ್ಯಾವಳಿಯನ್ನ ಅಧಿಕಾರಿಗಳಿಗೆ ನೀಡಿದ್ದಾರೆ. ತಾವೇ ಕ್ಯಾಮೆರಾ ಅಳವಡಿಸಿ ಕಸ ಹಾಕುವವರ ಪತ್ತೆಗೆ ಪ್ಲಾನ್ ಮಾಡಿದ್ದಾರೆ ಅಲ್ಲಿನ ಸ್ಥಳೀಯರು. ಕಸ ಹಾಕುವ ಜಾಗದಲ್ಲಿ ಕ್ಯಾಮೆರಾ ಇದ್ರೂ ಕೂಡ ಈಕೆ ಡೋಂಟ್ ಕೇರ್ ಅಂದೆ ಅಲ್ಲಿ ಡ್ಯಾನ್ಸ್ ಮಾಡಿದ್ಲು. ಈಗ ಅಧಿಕಾರಿಗಳು ದಂಡ ವಿಧಿಸಿದ್ದಾರೆ. ಈ ಕುರಿತಂತೆ ನಮ್ಮ ಪ್ರತಿನಿಧಿ ಲಕ್ಷ್ಮೀನಾರಾಯಣ್ ಪ್ರತ್ಯಕ್ಷ ವರದಿಯನ್ನು ನೀಡಿದ್ದಾರೆ. ಬನ್ನಿ ನೋಡೋಣ. ಗ್ರೇಟರ್ ಬೆಂಗಳೂರು ಮತ್ತೆ ಸ್ಥಳೀಯ ಪಾಲಿಕೆಗಳು ಕಸ ಸಂಗ್ರಹಣೆಗೆ ಅದೆಷ್ಟೇ ವ್ಯವಸ್ಥೆಯನ್ನ ಮಾಡಿದ್ರೂ ಕೂಡ ಎಲ್ಲೆಂದರಲ್ಲಿ ಅನಧಿಕೃತವಾಗಿ ಕಸವನ್ನ ಬಿಸಾಡುವ ಸಂಖ್ಯೆ ಇನ್ನೂ ಕೂಡ ಕಡಿಮೆ ಆಗಿಲ್ಲ. ಇತ್ತೀಚೆಗೆ ಏನು ಕಸ ಸುರಿ ಹಬ್ಬ ಅನ್ನೋದು ಒಂದು ಅಭಿಯಾನದ ಮೂಲಕ ಬೆಂಗಳೂರು ಘನತ್ಯಾಜ್ಯ ನಿರ್ವಹಣೆ ಯಾರ್ಯಾರು ಕಸ ಎಸಿತಾರೆ ಅನಧಿಕೃತವಾಗಿ ಅವರ ಮನೆಗೆ ವಾಪಸ್ ಕಸವನ್ನ ಕೊಡ್ತಕ್ಕಂಥ ಕೆಲಸವನ್ನು ಕೂಡ ಮಾಡಿತ್ತು. ಅದಾದ ಬಳಿಕ ಮತ್ತೊಂದು ಪ್ರಕರಣ ಏನಂತಂದ್ರೆ, ಎಲ್ಲಿ ಕಸವನ್ನ ಹಾಕಬಾರ್ದು ಅಲ್ಲೇ ಉದ್ದೇಶಪೂರ್ವಕ ಬಂದು ಕಸವನ್ನ ಹಾಕೋದು, ಮತ್ತೆ ಬೇಕಂತಾನೆ ಏನು ಕುಚೇಷ್ಟೆಯನ್ನ ಮಾಡೋದು. ಸಿಸಿಟಿವಿ ಅಳವಡಿಕೆ ಮಾಡಿದ್ದಾರೆ ಅಂತ ಗೊತ್ತಿದ್ರು ಕೂಡ ಕುಚೇಷ್ಟೆಯನ್ನ ಮಾಡ್ತಕ್ಕಂಥ ಒಂದು ಪ್ರಕರಣ ಇವತ್ತು ಬೆಳಕಿಗೆ ಬಂದಿದೆ. ಅದು ಭಾರಿ ವೈರಲ್ ಕೂಡ ಆಗಿದೆ. ನನಗೆ ಅದೇ ಪ್ರದೇಶದಲ್ಲಿ ಇದ್ದೀನಿ. ಬೆಂಗಳೂರಿನ BTM ಲೇಔಟ್ ಸೆಕೆಂಡ್ ಸ್ಟೇಜು ಮೈಕೋ ಲೇಔಟ್ ಪೊಲೀಸ್ ಸ್ಟೇಷನ್ ಹಿಂಭಾಗ ನೀವೇನು ಈ ಸ್ಥಳ ನೋಡ್ತಾ ಇದ್ದೀರಾ, ಈ ಒಂದು ಸ್ಥಳ ಈ ಹಿಂದೆ ಈಗಿರಲಿಲ್ಲ. ಯಾಕಂದ್ರೆ ವಿಪರೀತವಾದ ಕಸ ಗಲೀಜು ಇಲ್ಲಿ ತಂದು ಬಿಸಾಡ್ತಾ ಇದ್ರು. ಇರ್ತಕ್ಕಂಥ ಸ್ಥಳೀಯರು ಎಷ್ಟೇ ಅಪೋಸ್ ಮಾಡೋದು ಕೂಡ, ಎಷ್ಟೇ ವಿರೋಧವನ್ನ ಮಾಡೋದು ಕೂಡ ರಾತ್ರೋರಾತ್ರಿ ಬರೋದು, ಯಾರು ಇಲ್ಲದೆ ಇರ್ತಕ್ಕಂಥ ಟೈಮಲ್ಲಿ ಬರೋದು, ಕಸವನ್ನ ಬಿಸಾಡೋದು, ಇಲ್ಲಿ ಗಲೀಜು ಮಾಡೋದು ಹೋಗ್ತಕ್ಕಂಥ ಆ ರೀತಿ ಕೆಲಸವನ್ನ ಮಾಡ್ತಿದ್ರು. ಹೀಗಾಗಿ ಸ್ಥಳೀಯರು ಇದನ್ನ ತಡಿಬೇಕು ಅಂತಕ್ಕಂಥ ಉದ್ದೇಶದಿಂದ ಇಲ್ಲಿ ನೋಡ್ತಾ ಇದ್ದೀರಾ CCTVಯನ್ನ ಕೂಡ ಅಳವಡಿಕೆ ಮಾಡಿದ್ರು. ಯಾರ್ಯಾರು ಗೊತ್ತಾಗ್ದಾಗೆ ಬಂದು ಕಸವನ್ನ ಹಾಕ್ತಾರೆ ಅವ್ರನ್ನ ಕಂಡಿಡಿಬೇಕು, ಅವ್ರಿಗೆ ವಾರ್ನಿಂಗ್ ಕೊಡಬೇಕು ಅಂತೇಳಿ ಈ CCTVಯನ್ನ ಅಳವಡಿಕೆ ಮಾಡಿ. ಈ CCTV ಮುಖಾಂತರವೇ ಇವತ್ತೇನು ಒಬ್ಬ ಮಹಿಳೆ ಬಂದು ಕಸವನ್ನ ಬೇಕಂತಲೇ ಉದ್ದೇಶಪೂರ್ವಕವಾಗಿ ಬೇಕಂತಾನೆ ಕಸವನ್ನ ಸುರಿದು ಡ್ಯಾನ್ಸ್ ಮಾಡ್ಕೊಂಡು ಹೋಗಿ ಅವರನ್ನ ಈ ರೀತಿ ಕುಚ್ಚೆಷ್ಟೇ ಮಾಡುವಂಥದ್ದು ಕೂಡ ಇವತ್ತು ಬೆಳಕಿಗೆ ಬಂದಿದೆ. ಸ್ಥಳೀಯರು ಇಲ್ಲೇ ಇದ್ದಾರೆ. ಅವ್ರನ್ನೇ ಮಾತಾಡ್ತಾ ಹೋಗ್ತೀನಿ. ಸರ್, ಹಲವಾರು ವರ್ಷಗಳಿಂದ ಈ ಒಂದು ಸಮಸ್ಯೆ ವಿಪರೀತವಾದ ಕಸವನ್ನ ಸುರಿತಕ್ಕಂಥ ಒಂದು ಜನರು ಇಲ್ಲಿ ಬರ್ತಾ ಇದ್ರು, ಇಲ್ಲಿ ಸುರಿತಾ ಇದ್ರು. ಸರ್, ಏನ್ ಹೇಳ್ತೀರಾ ಪ್ರಕರಣದ ಬಗ್ಗೆ? ಇಲ್ಲ, ನಾವು ಹಿಂದೆನೆ ಕಸ ಹಾಕೋರಿಗೆ ಹೇಳ್ತಾ ಇದ್ವಿ, ಇಲ್ಲಿ ಹಾಕ್ಬೇಡಿ, ಏರಿಯಾ ಚೆನ್ನಾಗಿರ್ಲಿ, ಮನೆ ಹತ್ರ ಚೆನ್ನಾಗಿರ್ಲಿ ಅಂತ. ಎಲ್ಲ ಸತ್ತು ನಾಯಿ ಬೆಕ್ಕು ಬೇಡ್ದೇವದ್ದೆಲ್ಲ ತರೋದು, ರಾಶಿಗಟ್ಟಲೆ ಸುರಿದು ಬಿಡೋದು. ಅದು ನಾಯಿಗಳು 100 ಇಲ್ಲಿ ರಾತ್ರಿ ಹೋದರೆ ದೊಣ್ಣೆ ಹಿಡ್ಕೊಂಡು ಬರಬೇಕಾಗತ್ತೆ. ಆದರೆ ನಾವು ಎಷ್ಟೋ ಹೇಳಿ ನಾವು ಅವಾಗ ಅವ್ರ ಮನೆ ಹತ್ರ ಇಟ್ವಿ. ಅವಾಗ ಅವರಿಗೂ ನಮಗೂ ದೊಡ್ಡ ದೊಡ್ಡ ಗಲಾಟೆ ಎಲ್ಲ ಆಗ್ತಾಯಿತ್ತು. ಆಮೇಲೆ ನಾವು ಇಲ್ಲಿ ಕಸ ಹಾಕೋರಿಗೆ ಈಗ ಒಂದು ತಿಂಗಳಿಂದ ಡೈಲಿ ಕಾದು ಸಾಕಾಯಿತು. ಆಮೇಲೆ ಕಸ ಹಾಕ್ತಿ ಯಾಕ್ರಿ ಇಲ್ಲಿ ಹಾಕ್ದೆ, ನಿನ್ನ ಅಪ್ಪಂದ ರೋಡು ಅಂತ. ಇಲ್ಲಿ ಪಕ್ಕದವನೆಲ್ಲ ಯಾರು ನಿನ್ನ ಅಪ್ಪಂದ ರೋಡು ಅಂತ ಕೇಳೋರು. ನಮ್ಮ ಅಪ್ಪಂದಲ್ಲ ಅಂಥೇಳಿ ನಾವು ಕ್ಯಾಮ್ರಾ ಹಾಕಿ ಈ ಕಸಕ್ಕೆ ಇಲ್ಲಿ ಕ್ಯಾಮ್ರಾ ಹಾಕಿದ ಮೇಲೆ ನಾವು ಮತ್ತೆ ಬೇರೆ ಟ್ಯಾಕ್ಟ್ರ್ ತರಿಸಿ ನಾವೇ ತರಿಸೋದು ನಮ್ಮ ದುಡ್ಡಲ್ಲಿ. ಈಗ BBMP ಅವ್ರನ್ನ ಕಸ ಅವ್ರ ಮನೆ ಸುರಿತೀನಿ, ನಾವೇ ಮುಂಚೆ ತಗೊಂಡೋಗಿ ಹಾಕಿದ್ವಿ. ಕವರ್ ಇಲ್ಲಿ ನೀನು ಕವರ್ ಇಟ್ಟರೆ ನೋಡಿ ಅವನ ಮನೆಗೆ ಹಾಕ್ತಾ ಇದ್ವಿ. ಆಮೇಲೆ ನಮ್ಮ ಖರ್ಚಲ್ಲಿ ನಾವು ಈ ಕ್ಯಾಮ್ರಾ ಹಾಕಿಸಿ ಇವರಿಗೆಲ್ಲ ನಮ್ಮ ಅಕ್ಕಪಕ್ಕದ ಮನೆಯವ್ರಿಗೆ ಹೇಳಿ ಅವರಿಗೆಲ್ಲ ಹೇಳಿ ನಾವು ಕ್ಲೀನ್ ಮಾಡಿಸಿ ಈಗಲೂ ಪ್ರಯತ್ನ ಕೂತ್ಕೊಂಡು ಇವರಿಗೆಲ್ಲ ಕೊಟ್ಟು BBMP ಅವ್ರಿಗೆ ಕೊಟ್ಟು ಮಾರ್ಷಲ್ ಕರೆಸಿ ಫೈನ್ ಹಾಕಿದ ಮೇಲೆ ನೋಡಿ ಇವಾಗ ಇಲ್ಲಿ ಒಂದು 10 ಟ್ಯಾಕ್ಟ್ರಿ ಅಷ್ಟು ಬಿದ್ದಿತ್ತು. ಒಟ್ಟಾರೆ ಯಾರೇ ಆಗಲಿ ಎಲ್ಲೆಂದರಲ್ಲೇ ಕಸವನ್ನ ಬಿಸಾಡಬೇಡಿ, ನಮ್ಮ ನಗರ ನಮ್ಮ ಏರಿಯಾವನ್ನ ಸ್ವಚ್ಛತೆಯಿಂದ ಇಡೋಣ. ಎಲ್ಲರೂ ಕೂಡ ಇದಕ್ಕೆ ಸಹಕರಿಸೋಣ ಅಂತಕ್ಕಂಥ ಮಾತನ್ನ ನಾಗರಿಕರು ಹೇಳ್ತಾ ಇರುವಂಥದ್ದು. ಕ್ಯಾಮರಾ ಪರ್ಸನ್ ಮಹಾಂತೇಶ್ ಜೊತೆ ಲಕ್ಷ್ಮೀ ನರಸಿಂಹ, TV9 ಬೆಂಗಳೂರು.